ನಾವಿವತ್ತು ರಾಯರ ಮಠಕ್ಕೆ ಹೋಗೋಣ ಬನ್ನಿ. ಯಾಕಂದ್ರೆ ಗುರುವಾರ ಅಲ್ವಾ ಇವತ್ತು, ಹಾಗಾಗಿ ರಾಯರ ಒಂದು ಆರಾಧನೆ ಮಾಡ್ತಿರೋದ್ರಿಂದ ನಾನು ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕಪ್ಪ ಅಂತಂದ್ರೆ ನಾನು ಕಳಿಸೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಲೆಂತಿ ವಿಡಿಯೋ ಕೆಳಗಡೆ ಹೈ ಪಾಯಿಂಟ್ ಬರ್ತಾ ಇದೆ, ಹೈ ಪಾಯಿಂಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಮನೆಯಲ್ಲಿ ಹೀಗೆ ರೆಡಿ ಆಗಿದ ನಂತರ ಪೂಜೆ ಮಾಡಿದೆ. ಪೂಜೆ ಮಾಡಿದಾದ್ಮೇಲೆ ನಾನು ದೇವಸ್ಥಾನಕ್ಕೆ ಸಾಯಂಕಾಲ 6:30 ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ಅರ್ಶಿನ ಕುಂಕುಮ ಹಚ್ಕೊಂಡ್ಬಿಟ್ಟು ಮತ್ತೆ ಇನ್ನೇನು ಹೋಗ್ಲೇಬೇಕಲ್ವಾ, ಆಚೆ ಟೆಂಪಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಕುಂಕುಮ ಹಚ್ಕೊಂಡ್ಬಿಟ್ಟು ಆಮೇಲೆ ವಾಚ್ ಇತ್ತು, ಸೈಡಿಗೆ ವಾಚ್ ಹಾಕಿದಾದ್ಮೇಲೆ ಮತ್ತೆ ನಾನು ದೇವರ ಕೋಣೆಗೆ ಹೋಗಿ ಮತ್ತೆ ದೇವರ ಹತ್ರ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು, ಏನಪ್ಪಾ ಅಂತಂದ್ರೆ ಒಳ್ಳೇದ್ ಮಾಡಪ್ಪ ಅಲ್ವಾ, ಜೀವನದಲ್ಲಿ ಏನ್ ಕೇಳ್ಕೊಂತೀವಿ, ಖಾಲಿ ಒಳ್ಳೇದ್ ಮಾಡಪ್ಪ, ಒಳ್ಳೆ ದಾರಿಯಲ್ಲಿ ನಡ್ಸಪ್ಪ ಅಂತ ಕೇಳ್ಕೊಂತೀವಲ್ವಾ. ಹಾಗಾಗಿ ನಾನು ಅಷ್ಟೇ ಕೇಳ್ಕೊಂಡಿದ್ದು ರಾಯರ ಹತ್ರ. ನಮ್ಮ ಒಂದು ಪೂಜೆ ಕೋಣೆ ಇದು. ಕೊಡ್ಲಿಲ್ಲ ಭಗವಂತ, ಅಲ್ಲೇ ಸ್ಟಾಪ್ ಮಾಡ್ಕೊಂತು ಇರ್ಲಿ ಅಂತೇಳಿ ಅನ್ಕೊಂಡ್ಬಿಟ್ಟು ನಾನು ಇಲ್ಲಿಂದ ರೆಡಿ ಆಗ್ಬಿಟ್ಟು ಹೋಗ್ಬೇಕಲ್ವಾ. ಈಗ ನಾನು ಫಸ್ಟ್ ಬಂದು ನಮ್ಮ ಮನೆ ದೇವರಿಗೆ ಹಾಗೆ ನಮ್ಮ ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು, ದೇವರ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಹಾಗೆ ಗಾಡಿ ಕೀ ಎತ್ಕೊಂಡು ಇನ್ನೇನು ಹೋಗ್ಬೇಕಲ್ವಾ ಆಚೆ. ಲಾಕ್ ತೆಗ್ದೆ, ನಮ್ಮನ್ ಪ್ರಜತ್ ಬರಲ್ಲ ಅಂತ ಹೇಳ್ದ, ಹಾಗಾಗಿ ಲಾಕ್ ಹಾಕೋ ನೀನು ಅಂತ ಹೇಳ್ಬಿಟ್ಟು ಆಚೆ ಬಂದೆ. ಹೋಗ್ತಿರ್ಬೇಕಾದ್ರೆ ಲೈಟ್ ಎಲ್ಲ ಆಫ್ ಇತ್ತು, ಲೈಟ್ ಆನ್ ಮಾಡ್ಬಿಟ್ಟು ಅಲ್ವಾ, ಸಾಯಂಕಾಲ ಆಗಿತ್ತು, ಆಲ್ಮೋಸ್ಟ್ 6:30 ಆಗಿತ್ತು. ಸರಿ ಆಯ್ತು ಅಂತೇಳಿ ನಾನು ಲೈಟ್ ಆಗ್ಬಿಟ್ಟು ಅಲ್ಲಿಂದ ನಾನು ಮತ್ತೆ ಕೆಳಗಡೆ ಇಳಿದು ಹೋಗಿದೆ. ಯಾಕಂದ್ರೆ ನಾವು ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಇದ್ದಿದ್ದು. ಅಲ್ಲಿಂದ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ, ಮೇಲ್ ಬಂದಿದೀವಿ. ಈಗ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಇಳ್ತಾ ಹೋದೆ. ಇಳ್ದಿದ್ದಾದ್ಮೇಲೆ ಮುಂದೆ ಹೀಗೆ ನಾನು ರೆಡಿ ಮಾಡಿದ್ದೆ, ಅಂದ್ರೆ ಪೂಜೆ ಮಾಡೋಕ್ಕಿಂತ ಮುಂಚೆ ರಂಗೋಲಿ ಹಾಕಿದ್ದು. ಈ ತರ ರಂಗೋಲಿ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ನಾನು ಪೂಜೆ ಮಾಡಿದೆ. ಪೂಜೆ ಮಾಡಿದಾದ್ಮೇಲೆ ನಾನು ಆಚೆ ಬಂದು ರಾಯರ ಮಠಕ್ಕೆ ಹೋಗ್ಬೇಕಾಗಿತ್ತು. ಆಯ್ತು, ಇನ್ನೇನ್ ಮಾಡೋದು ಅಂತೇಳಿ ನಾನು ಗಾಡಿ ಹತ್ರ ಬಂದೆ. ಗಾಡಿ ಕೀ ಲಾಕ್ ಆಗಿತ್ತು, ನನಗೆ ಯಾವ ತರ ಲಾಕ್ ತೆಗಿಯಕ್ ಗೊತ್ತಾಗ್ಲಿಲ್ಲ ಬೇಗ ಸಡನ್ಲಿ, ಆದ್ರೂ ತೆಗ್ದೆ, ಬಂತು. ಅಲ್ಲ ವಿಡಿಯೋ ಮಾಡ್ತಿದ್ನಲ್ಲ, ಆ ಗುಂಗಲ್ಲಿ ಬೇರೆ ಕೀ ಹಾಕ್ದೆ. ಆಮೇಲೆ ಮತ್ತೆ ಇನ್ನೇನ್ ಮಾಡಿದೆ, ಮತ್ತೆ ಕೀ ಹಾಕಿ ಗಾಡಿ ಕೀನೇ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ಮುಂದೆ ಜಾಗದಿಂದ ಮೂವ್ ಆಗ್ತಾ ಹಾಗೆ ಮುಂದೆ ಬಂದೆ. ಮುಂದೆ ದಾರಿಯಲ್ಲಿ ಬರ್ಬೇಕಾದ್ರೆ ಒಬ್ಳೆ ಅಲ್ವಾ, ನಮ್ಮ ಮಗನಿಗೆ ಬಾರು ಅಂತಂದ್ರೆ ಬರ್ಲಿಲ್ಲ ಅವನು. ಹಾಗಾಗಿ ಆಯ್ತು ಬಿಡು ಅನ್ಕೊಂಡ್ ನಾನೇ ಮುಂದೆ ಹೋಗೋಣ ಅನ್ಕೊಂಡ್ ನಾನೇ ಹೋದೆ. ನಾನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋದೆ. ಹೋಗ್ತಾ ಇರ್ಬೇಕಾದ್ರೆ ಆಟೋ ಬಂತು ಮುಂದೆ. ಆಟೋ ಮೇಲೆ ಎಂತ ವರ್ಡ್ಸ್ ಇತ್ತು ಗೊತ್ತಾ, ತುಂಬಾ ಚೆನ್ನಾಗಿರೋ ಒಂದು ವರ್ಡ್ಸ್ ಇತ್ತು. ಆ ವರ್ಡ್ನ ಓದ್ಬೇಕು ನಾನು ಖಂಡಿತ. ಅದು ವಿಡಿಯೋ ಮಾಡ್ತಾ ಹಾಗೆ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ, ಅಂದ್ರೆ ಒಳ್ಳೆ ಟೈಮಲ್ಲಿ ವಿಡಿಯೋ ಮಾಡ್ತಿದ್ದೆ ಅನ್ಕೊಂತೀನಿ. ನೋಡಿ ಆಟೋ ಹೋಗ್ತಿದೆ ನೋಡಿ, ಎಷ್ಟು ಚಂದ ಅಲ್ವಾ ಲೈನ್ಸ್. ಓದಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾದ ಲೈನ್ಗಳು ಅಂತ ಹೇಳ್ಬಹುದು. ಅಪ್ಪನ ಹೆಗಲಿಗಿಂತ ಎತ್ತರದ ಸ್ಥಾನವಿಲ್ಲ ಅಲ್ವಾ, ಅಪ್ಪನ ಹೆಗಲಿಗಿಂತ ಎತ್ತರವಾದ ಸ್ಥಾನವಿಲ್ಲ, ಅಮ್ಮನ ಮಡಿಲಿಗಿಂತ ನೆಮ್ಮದಿ ಕೊಡೋ ಜಾಗ ಇನ್ನೊಂದಿಲ್ಲ. ಇದು ಎಷ್ಟು ಅದ್ಭುತವಾದ ಸಾಲುಗಳಲ್ವಾ, ತುಂಬಾ ಚೆನ್ನಾಗಿದೆ ಈ ಸಾಲುಗಳು. ನೋಡಿ ಒಂದ್ಸಲ. ಈ ಬರೀ ಸಾಲು ಓದಿದ್ರೆ ಅಷ್ಟೇ ಸಾಲದು, ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅಷ್ಟರಲ್ಲಿ ನಾನು ಸೀದಾ ರಾಯರ ಮಠದ ಹತ್ರ ಬಂದೇ ಬಿಟ್ಟೆ. ರಾಯರ ಮಠದ ಹತ್ರ ಬಂದು ಗಾಡಿ ನಿಲ್ಲಿಸಿ ಇನ್ನೇನು ಒಳಗಡೆ ಹೋಗ್ಬೇಕು. ಹಬ್ಬ ಅದ್ಭುತ. ನಾನು 6:30 ಎಲ್ಲ ಇನ್ನೂ ಕತ್ಲಾಗಿರ್ಲಿಲ್ಲ, ಅದಕ್ಕಿಂತ ಮುಂಚೆನೆ ಬಂದೆ. ಯಾಕಂದ್ರೆ ಮನೇಲಿ ಅಡುಗೆ ಮಾಡ್ಬೇಕಾಗಿತ್ತು, ಹಾಗಾಗಿ ಮುಂಚೆನೆ ಬಂದೆ. ಇಲ್ಲಿ ಹೋಗಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗಿದ್ವಿ. ಆದ್ರೂ ಕಾಲು ತೊಳಿಬೇಕಲ್ವಾ, ಸಂಪ್ರದಾಯ, ನಮ್ಮ ಹಿಂದೂ ಸಂಪ್ರದಾಯ ಅದು. ವಿಷ್ಣು ರೂಪ ನೆಲ್ಲಿಕಾಯಿ ಗಿಡ ಇತ್ತು. ನೆಲ್ಲಿಕಾಯಿ ಗಿಡ ಈ ವಿಷ್ಣು ರೂಪ ಅಲ್ವಾ, ಹಾಗಾಗಿ ಶ್ರೀಹರಿನ ನಮಸ್ಕಾರ ಮಾಡ್ಕೊಂಡು, ಅಲ್ಲಿ ತುಳಸಿ ಕಟ್ಟೆ ಇದೆ, ತುಳಸಿ ಕಟ್ಟೆನ ನಮಸ್ಕಾರ ಮಾಡ್ಕೊಂಡು ನಾನು ನೇರ ಟೆಂಪಲ್ ಒಳಗಡೆ ಹೋದೆ, ಅಂದ್ರೆ ರಾಯರ ಮಠದ ಒಳಗಡೆ ಹೋದೆ. ಜನ ಅಷ್ಟು ಬಂದಿರ್ಲಿಲ್ಲ. ನಾನು ಹೋಗಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋದೆ. ಇಲ್ಲಿವರೆಗೂ ವಿಡಿಯೋ ಮಾಡಿದೆ ಅಷ್ಟೇ, ನಾನು ಇಲ್ಲೇ ಸ್ಟಾಪ್ ಮಾಡಿದ್ದು. ಇಲ್ಲಿವರೆಗೂ ವಿಡಿಯೋ ಮಾಡಿಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ನನ್ನ ಪೂಜೆ ಪುನಸ್ಕಾರ ಏನೇನಿತ್ತು ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ನನ್ನ ಭಕ್ತಿ ಏನಿದೆಯೋ ದೇವರ ಹತ್ರ ನಾನು ತೋರಿಸ್ಕೊಂಡೆ. ಹಾಗೆ ನನಗೆ ಏನು ಬೇಕೋ ನಾನು ಕೇಳ್ಕೊಂಡೆ, ವರ ಕೇಳ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದು. ಸಾರಿ, ಕಂಟಿನ್ಯೂ ವಿಡಿಯೋ ಮಾಡಿದ್ದಾಳೆ ಅಂತ ಅನ್ಕೋಬೇಡಿ. ಇಲ್ಲಿಂದ ಮತ್ತೆ ನಾನು
ಗರ್ಭಗುಡಿ ಸುತ್ತ ಫಸ್ಟ್ ಇದು ಹಾಕಿದ್ದೆ, ಪ್ರದಕ್ಷಿಣೆ ಹಾಕಿದ್ದೆ. ಪ್ರದಕ್ಷಿಣೆ ಹಾಕಿದ ನಂತರ ನಾನು ವಿಡಿಯೋಗೋಸ್ಕರ ಇನ್ನೊಂದ್ಸತಿ ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ದೀನಿ. ಒಂದು ಭಕ್ತಿ ಎಲ್ಲ ಭಗವಂತನ ಹತ್ರ ಹೇಳ್ಕೊಂಡ್ಬಿಟ್ಟು ಮತ್ತೆ ಕೊನೆಯದಾಗಿ ಎದ್ದು ಬರ್ಬೇಕಾದ್ರೆ ನಾನು ವಿಡಿಯೋ ಮಾಡಿರೋದು ಇದು. ವಿಡಿಯೋ ಮಾಡ್ಬೇಕಾದ್ರೆ ಒಂದ್ಸಲ ಎಂದು ತೋರಿಸಿಲ್ವಲ್ಲ, ದೇವರ ಒಂದು ಗರ್ಭಗುಡಿ ಸುತ್ತ ಹೋಗಿ ಬರೋಣ ಅಂತ ಹೋದೆ. ವಿಡಿಯೋ ಸರಿಯಾಗಿ ಮಾಡಿಲ್ಲ, ಸಾರಿ, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದ್ಸತಿ ಹೋದಾಗ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿಂದ ನೋಡಿ ನಾನು ರಾಯರ ಮಠದ ಗರ್ಭಗುಡಿ ಸುತ್ತ ಒಂದು ಪ್ರದಕ್ಷಿಣೆ ಹಾಕೊಂಡ್ಬಂದೆ. ಅಂದ್ರೆ ವಿಡಿಯೋ ಮಾಡೋಗೋಸ್ಕರ ನಾನು ಒಂದು ಪ್ರದಕ್ಷಿಣೆ ಹಾಕೊಂಡ್ಬಂದೆ. ಒಂದು ಪ್ರದಕ್ಷಿಣೆ ಹಾಕಿದ ನಂತರ ಮುಗಿತು. ಅಲ್ಲಿಂದ ಮುಂದೆ ಹೋದೆ. ತೇರಿತ್ತು. ತೇರಲ್ಲಿ ಭಗವಂತನ ಒಂದು ಮೂರ್ತಿ ಯಾರ್ಯಾರ್ದಪ್ಪ ಅಂತಂದ್ರೆ ರಾಮ, ಲಕ್ಷ್ಮಣ, ಸೀತಾದೇವಿ ಮತ್ತೆ ನಮ್ಮ ಹನುಮಂತ, ಆಂಜನೇಯ ಅವರ ಒಂದು ವಿಗ್ರಹ ಇದೆ ತೇರಲ್ಲಿ. ಅಲ್ಲಿಂದ ಮತ್ತೆ ನಾನು ಗರ್ಭಗುಡಿಯಲ್ಲಿ ಇನ್ನೊಂಚೂರು ವಿಡಿಯೋ ಮಾಡಿದೆ. ಭಗವಂತನಿಗೆ ಹೇಗೆಲ್ಲ ಅಲಂಕಾರ ಮಾಡಿದ್ರು, ಎಷ್ಟು ಕಂಗೊಳಿಸ್ತಾರಲ್ವಾ, ನೋಡಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಂತರ ನಾನು ತಗೊಂಡೋಗಿದ್ದು ದೀಪ ಹಚ್ಚಿದ್ದಾದ್ಮೇಲೆ ಇಷ್ಟು ದೀಪ ಬಂದಿತ್ತು. ಇನ್ನು ಸಾಯಂಕಾಲದ ಹೊತ್ತು ತುಂಬಾ ದೀಪ ಹಚ್ಬಿಟ್ಟು ಹೋಗ್ತಾರೆ ಮಹಿಳೆಯರು. ಭಕ್ತಿ ಜಾಸ್ತಿ ಅಲ್ವಾ ರಾಯರ ಮೇಲೆ ಎಲ್ರಿಗೂ. ಹಾಗಾಗಿ ಅಲ್ಲಿಂದ ನಾನು ಇಲ್ಲಿ ತೇರ್ ಹತ್ರ ಬಂದೆ. ತೇರ್ ಹತ್ರ ಕೈ ಮುಗ್ದು ಅಲ್ಲಿಂದ ನಾನು ನೇರ ಆಚೆ ಹೋಗಿ ನೋಡಿ. ಇಲ್ಲಿ ನಮ್ಮ ಆಂಜನೇಯ ಹಿಂದೆ ಲಕ್ಷ್ಮಣ ಇದ್ದಾರೆ, ರಾಮ ಮತ್ತೆ ಸೀತೆ. ಇಷ್ಟು ತೇರಲ್ಲಿ ಒಂದು ವಿಗ್ರಹಗಳಿದಾವೆ. ಅಲ್ಲಿ ನಾನು ಪ್ರದಕ್ಷಿಣೆ ಇಲ್ಲಿ ನೋಡಿ, ರಾಮ, ಲಕ್ಷ್ಮಣ, ಆಂಜನೇಯ, ಸೀತಾಮಾತೆ ಎಷ್ಟು ಕಂಗೊಳಿಸ್ತಿದ್ದಾರೆ ಅಂತಂದ್ರೆ ನೋಡಕ್ಕೆ 2 ಕಣ್ಣು ಸಾಲದು. ಭಗವಂತ ಕಾಪಾಡಪ್ಪ, ಎಲ್ರಿಗೂ ಕಾಪಾಡು, ನನಗೂ ಒಂದು ಕೈ ಜಾಸ್ತಿ ಕಾಪಾಡು ಅಂತ ಹೇಳಿ ಬೇಡ್ಕೊಂತ ನೋಡಿ. ನಾನು ಬಂದಾಗ ಈ ಭಕ್ತರು ಯಾರು ಬಂದಿರಲಿಲ್ಲ. ಅಷ್ಟು ಬರ್ತಾ ಬರ್ತಾ ಆಗ್ಲೇ ಸ್ಟಾರ್ಟ್ ಆದ್ರು. ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡ್ಮಕ್ಳಲ್ಲೂ ರಾಯರಿದ್ದಾರೆ ಅನ್ನೋದನ್ನ ಇಲ್ಲಿ ತೋರ್ಸ್ಕೊಟ್ಟಿದ್ದಾರೆ ನೋಡಿ. ಅಲ್ಲಿಂದ ನೀನು ಗುರಿ, ನೀನು ಫಲ, ನೀನು ಪುಣ್ಯ, ನೀನು ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ, ಮಂತ್ರಾಲಯದ ಪುಣ್ಯಾಲಯವು ಜಗಕ್ಕೆ ಶರಣು ಶರಣು ಶರಣು, ಗುರು ರಾಘವೇಂದ್ರ ಶರಣು, ಶರಣು ಶರಣು ಶರಣು, ರಾಘವೇಂದ್ರ ಶರಣು. ಅರಿಶಿಣ ಕುಂಕುಮ ಇಟ್ಟಿದ್ರು ಪಕ್ಕದಲ್ಲಿ. ಅರಿಶಿಣ ಕುಂಕುಮ ತಗೊಂಡ್ಬಿಟ್ಟು ನಾನು ಆಚೆ ಬರ್ಬೇಕಾಗಿ ಬಂತು. ಹಾಯ್ ಫ್ರೆಂಡ್ಸ್, ಆಚೆ ಬಂದ್ಮೇಲೆ ನಾನು ನೇರ ಮನೆಗೆ ಬರ್ಬೇಕಾಗಿ ಬಂತು. ಹಾಗಾಗಿ ನಾನು ನೇರ ಮನೆ ಬಂದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ. ಇಷ್ಟ ಆಗಿರೋರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕಪ್ಪ ಬೆಲ್ ಐಕನ್ ಕ್ಲಿಕ್ ಮಾಡಬೇಕು ಅಂದರೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ನಾನು ನಿಮ್ಮ ಮುಂದೆ ತಂದಿಡ್ತೀನಿ. ಆ ವಿಡಿಯೋಸ್ ನೀವು ಹುಡುಕೋ ಹಾಗಿಲ್ಲ, ಯಾಕಂದರೆ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ಸೀದಾ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಹೇಳ್ತಿರೋದು. ಇಲ್ಲಿಂದ ನಾನು ನೇರ ಮನೆಗೆ ಬಂದೆ. ಈ ವಿಡಿಯೋಗೆ ಪ್ಲೀಸ್ ಲೈಕ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಹೈ ಪಾಯಿಂಟ್ ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಂದು ನಿಲ್ತೀನಿ.